18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಶಾಸಕರ ಅಮಾನತು ರದ್ದಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕಮಲ ನಾಯಕರಿಗೆ ಇವತ್ತೇ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ? ಒಟ್ಟು 18 ಜನ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಅನುಚಿತ ವರ್ತನೆ ಸೇರಿದಂತೆ ಸ್ಪೀಕರ್ಗೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈ ಅಮಾನತು ಆದೇಶ ವಾಪಸ್ ಪಡೆಯಲಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಶಾಸಕರನ್ನ ಅಮಾನತು ಮಾಡಿರುವಂತಹ ಆದೇಶ ವಾಪಸ್ ಪಡೆದುಕೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಲಹೆ ಕೇಳಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಸಿಎಂ ಮತ್ತು ಕಾನೂನು ಸಚಿವರಿಗೆ ಸ್ಪೀಕರ್ ಅವರು ಸಂದೇಶ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಚರ್ಚೆ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವಿಧಾನಸಭೆ ಸಚಿವಾಲಯದ ಮೂಲಗಳಿಂದ ಈ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಹಿಂದೆಯೂ ಕೂಡ ಸ್ಪೀಕರ್ ಯುಟಿ ಖಾದರ್ ಅವರು ಈ ಅಮಾನತು ಆದೇಶ ವಾಪಸ್ ಪಡೆಯೋದಕ್ಕೆ ಅಂತ ನಿರ್ಧಾರ ಮಾಡಿದ್ರು. ಆದರೆ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತು, ಸ್ಪೀಕರ್ ಯುಟಿ ಖಾದರ್ ಅವರು ತಮ್ಮ ಮನಸ್ಸು ಬದಲಾವಣೆ ಮಾಡಿದಂತೆ ಕಂಡು ಬರ್ತಾ ಇತ್ತು. 18 ಬಿಜೆಪಿ ಶಾಸಕರ ಅಮಾನತು ರದ್ದಾಗೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈಗ ಸ್ಪೀಕರ್ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಏನಿದೆ ಅನ್ನುವಂಥದ್ದನ್ನು ಹೇಳಿ ಅಂತ ಸಂಪುಟ ಸಭೆಗೆ ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬಿಜೆಪಿ ಶಾಸಕರ ಅಮಾನತು ಆದೇಶ ವಾಪಸ್ ಪಡೆಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮತ್ತೊಮ್ಮೆ ಏಳ್ತಾ ಇದೆ. ಯಾವಾಗ ರಾಜ್ಯಪಾಲರ ಕದ ತಟ್ಟಿದ್ರು ಬಿಜೆಪಿ ಶಾಸಕರ ನಿಯೋಗ, ಆಗ ಸ್ಪೀಕರ್ ಅವರು ಕೊಂಚ ಮನಸ್ಸು ಬದಲಾವಣೆ ಮಾಡಿದಂತೆ ಕಂಡು ಬರ್ತಾ ಇತ್ತು. ಆದರೆ ಈಗ ಮತ್ತೆ ಮೃದು ಧೋರಣೆ ತೋರುವಂತಹ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಂಪುಟ ಸಭೆಗೆ ಏನೆಲ್ಲ ಕೇಳಿದ್ದಾರೆ ಸ್ಪೀಕರ್ ಅವರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬಿಜೆಪಿ 18 ಶಾಸಕರನ್ನ ಕಳೆದ ಅಧಿವೇಶನದಲ್ಲಿ ಅಮಾನತು ಮಾಡಿದಂತಹ ಸ್ಪೀಕರ್ ಖಾದರ್ ಅವರು ಈಗ ಆ ಶಾಸಕರ ಅಮಾನತಿನ ವಿಚಾರವನ್ನ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಚಿವ ಸಂಪುಟ ಸದಸ್ಯರುಗಳ ಗಮನಕ್ಕೆ ತಂದು ಅಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ಸಂಪುಟ ಸಚಿವರುಗಳು ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದು ಮುಂದಿನ ನಿರ್ಧಾರಗಳು ಏನು ಅನ್ನೋದು ಇನ್ನು ಕೆಲವು ದಿನಗಳಲ್ಲಿ ತಿಳಿಬೇಕಿದೆ. ಆದ್ರೆ ಮಾಹಿತಿ ಮೂಲಗಳ ಪ್ರಕಾರ ಈಗ ಈ ಶಾಸಕರ ವಿಚಾರದಲ್ಲಿ ಸರ್ಕಾರ ಸದನ ಸಮಿತಿಯ ಸಭೆ. ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.